ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಬಟ್ ಸ್ಟಿಲ್ ನಿಮ್ಗೆ ಥರ ತಗೊಳ್ಳಿ, ಇಲ್ಲ ನೆಕ್ಸ್ಟ್ ಟೈಮ್ ವಿಡಿಯೋ ನೋಡಿ. ಜಸ್ಟಿಸ್ ಕಾರ್ಡ್ ಫಸ್ಟ್ ಬಂದುಬಿಟ್ರೆ ರಿಲ್ಯಾಕ್ಸ್ ಆಗಿಬಿಡಿ ಅಂತೀನಿ. ತುಂಬ ಜನಗೆ ಏನೋ ಒಂದು ಲೈಕ್ ರಿಲೇಷನ್ಶಿಪ್ ವೈಸ್ ತುಂಬ ಒಂದು ಇಂಪ್ರೂವ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಆಮೇಲೆ ತುಂಬ ಟೈಮಿಂದ ಆ್ಯಕ್ಚುಲಿ ವಾಸ್ ವೇಟಿಂಗ್ ಅಂತ ಹೇಳ್ಬೋದು ಫಾರ್ ದಿಸ್. ತುಂಬ ಹ್ಯಾಪಿಯಾಗಿರ್ತೀರ ಈ ಡಿಸಿಷನ್ ಮೂಲಕ. ಇಲ್ಲ ನಿಮ್ಮ ಪರ್ಸನ್ ನಿಮಗೆ ಬ್ಲಾಕ್ ಮಾಡಿದ್ರು, ಇಲ್ಲ ಆಪ್ಷನ್ ವೈಸ್ ಇದ್ರು. ಇಲ್ಲಿ ಆ್ಯಕ್ಚುಲಿ ಆಪ್ಷನ್ ವೈಸ್ ನನಗೆ ತುಂಬ ಅನ್ನಿಸ್ತಿದೆ, ಬಿಕಾಸ್ ಆಫ್ 2 of Swords, 6 of Pentacles and 2 of Wands. These cards are making me to think like ನಿಮ್ಮ ಒಂದು ಲವ್ ಲೈಫಲ್ಲಿ ಆಪ್ಷನ್ಸ್ ಮೇ ಬಿ ಇದ್ವು, ಇಲ್ಲ ಬೇರೆ ಒಂದು ಪರ್ಸನ್ ಥರ್ಡ್ ಪಾರ್ಟಿನೂ ಇತ್ತು ಅನ್ನಿಸ್ತಿದೆ. ಬಟ್ ಫೈನಲಿ ಎಲ್ಲ ರಿಮೂವ್ ಆಗ್ತಿದೆ, ಕಟ್ ಆಗ್ತಾ ಇದೆ, ಆ್ಯಂಡ್ ಯು ಆರ್ ಗೆಟಿಂಗ್ ಜಸ್ಟಿಸ್ ಅಂತ ಹೇಳ್ಬೋದು. ಆ್ಯಂಡ್ 7 of Wands ಇಲ್ಲಿ ಬಂದಿರೋದ್ರಿಂದ ತುಂಬ ಪ್ರೆಷರ್ ಇರ್ಬೋದು ಸ್ವಲ್ಪ ನಿಮಗೆ ಈ ಮಂತಲ್ಲಿ. ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ, ಓಕೆ. ಬಟ್ ತುಂಬ ಒಂದು ಚೇಂಜಸ್ ನಿಮಗೆ ಕಾಣಿಸಲಿ. ಆಮೇಲೆ ಯು ವಿಲ್ ಬಿ ಗೆಟಿಂಗ್ ವಾಟ್ ಯು ವಾಂಟ್ ಅಂತ ಹೇಳ್ಬೋದು. ನಿಮ್ಮ ಪರ್ಸನ್ ಬಂದುಬಿಟ್ಟು ನಿಮಗೆ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡೋ ಚಾನ್ಸಸ್ ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಸ್ವಲ್ಪ ಅಗ್ರೆಸಿವ್ ಎನರ್ಜಿ ಇಲ್ಲಿ ಯಾರ್ದೋ ಒಬ್ರಿದೆ, ಬಿಕಾಸ್ ಜಸ್ಟಿಸ್ ಅನ್ನೋದು ನಿಮಗೆ ಸಿಗ್ತಿದೆ, ಐದರ್ ನಿಮ್ಮ ಪರ್ಸನಿಗೆ ಯಾರಿಗೋ ಒಬ್ರಿಗೆ ಡೆಫಿನೆಟ್ಲಿ ಸಿಗುತ್ತೆ. ಸೊ ಆ ಜಸ್ಟಿಸ್ ಆದ ನಂತರ ನಿಮ್ಮ ಬೇರೆ ಪರ್ಸನಿಗೆ ಇಲ್ಲಿ ಸ್ವಲ್ಪ ಒಂದು ರೈಟ್ ಅಗ್ರೆಸಿವ್ ಎನರ್ಜಿ ಬರ್ತಾ ಇದೆ ಅವರಿಗೆ ಬಿಕಾಸ್ ಆಫ್ ದಟ್ ಥಿಂಗ್. ಬಟ್ ಡೋಂಟ್ ವರಿ, ಅದು ಸ್ವಲ್ಪ ಡೇಸ್ ಮಾತ್ರ ರಿಮೇನ್ ಆಗಿರುತ್ತೆ. ಆ್ಯಂಡ್ 2 of Swords ಬಂದಿರೋದ್ರಿಂದ ನೀವು ನಿಮ್ಮ ಪರ್ಸನ್ ಯಾರಿಗೋ ಒಬ್ರಿಗೆ ಲೈಕ್ ಬ್ಲೈಂಡ್ಲಿ ನೀವು ಆಟ ಆಡ್ತಿದ್ದೀರಾ ಅಂತ ಹೇಳ್ಬೋದು. ಇಲ್ಲ ನಿಮ್ಮ ಮುಂದೆ ನಿಮಗೆ ಇಫ್ ಯು ಕ್ಯಾನ್ ಸಿ ಲೈಕ್ ನಿಮ್ಮ ಪರ್ಸನ್ ಸರಿ ಇಲ್ಲ ಸರಿ ಇದ್ದಾರೆ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡಿ ಅಂತೀನಿ. ಅಂದರೆ ನೀವು ಪ್ರೆಸೆಂಟಲ್ಲಿ ಬಾಳ್ತಾ ಇಲ್ಲ ತುಂಬ ಜನ, ಯು ಶುಡ್ ಲಿವ್ ಇನ್ ದ ಪ್ರೆಸೆಂಟ್ ಅಂತೀನಿ. ಆಮೇಲೆ ಎರಡೆರಡು ಆಪ್ಷನ್ಸ್ ಇಟ್ಕೋಬೇಡಿ ಲೈಫಲ್ಲಿ ಅಂತೀನಿ. ಯಾರು ಪ್ರೀತಿ ಮಾಡಿದವ್ರನ್ನ ಆಪ್ಷನ್ ವೈಸ್ ಇಟ್ಕೋಬಾರ್ದು, ಐ ಥಿಂಕ್ ಸೊ. ಇಲ್ಲಾಂದರೆ ಆ ಪ್ರೀತಿ ನಿಜಾನೇ ಅಲ್ಲ, ಓಕೆ. ಇಟ್ಸ್ ಲೈಕ್ ಒಂದೇನಂತಾರೆ, ಇಟ್ಸ್ ಲೈಕ್ ವಾಟ್ ಐ ಶುಡ್ ಇಟ್ಸ್ ಲೈಕ್ ಒಂದು ಏನೋ ಆಟ ಸಾಮಾನು ಥರಪ್ಪ. ಇವಾಗ ಒಂದು ಆಟ ಸಾಮಾನು ಇದೆ, ಅದನ್ನು ತುಂಬ ಇಷ್ಟ, ಇನ್ನೊಂದು ನಾನು ಇಟ್ಕೊಂಡಿದ್ದೀನಿ. ಸಪೋಸ್ ಇದು ಬೈ ಚಾನ್ಸ್ ಮುರಿದೋಯ್ತು, ಇಮಿಡಿಯೇಟ್ಲಿ ನನಗೆ ಬೇಕಲ್ಲ ಇನ್ನೊಂದು ಆಟ ಸಾಮಾನು, ಅದಕ್ಕೆ ನಾನು ಇನ್ನೊಂದು ಆಟ ಸಾಮಾನು ಇದ್ದಂಗೆ. ನಮಗೆ ಪ್ರೀತಿ ಇದ್ದರೆ ಆ ಇರೋ ಒಂದು ಆಟ ಸಾಮಾನು ಏನಿದೆ, ಇದು ಎಕ್ಸಾಂಪಲ್ ಕೊಡ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಅದನ್ನೇ ನಾವು ತುಂಬ ಕೇರ್ ಆಗಿ ಪ್ರೀತಿಯಿಂದ ನೋಡ್ಕೋತೀವಿ, ಚೆನ್ನಾಗೂ ಇರುತ್ತೆ, ಏನಾಗಲ್ಲ. ಅದು ಕೆಟ್ಟು ಹೋದ್ರೂ ರಿಪೇರ್ ಮಾಡಿಸ್ತೀವಿ ನಾವು ಅಲ್ವಾ. ಸೊ ಈ ಥರ ಒಂದು ಫೀಲಿಂಗ್ ಇರೋರು ತುಂಬ ಕಮ್ಮಿ ಇರ್ತಾರೆ. ಬಟ್ ಈ ರೀಡಿಂಗಲ್ಲಿ ನನಗೆ ಅನಿಸ್ತಿರೋದು ಆಪ್ಷನ್ಸ್ ಇದೆ ಅಂತ ಕಾಣಿಸ್ತಿದೆ. ಆಮೇಲೆ 9 of Cups ಕೂಡ ಬಂದಿರೋದ್ರಿಂದ ಫೈನಲಿ ಯುವರ್ ವಿಶ್ ಇಸ್ ಗ್ರಾಂಟೆಡ್ ಅಂತ ಹೇಳ್ಬೋದು. ಸೊ ಈ ಮಂತಲ್ಲಿ ನೀವು ಏನು ಅನ್ಕೋತೀರಾ ತುಂಬ ಕೇರ್ಫುಲ್ ಆಗಿ ವಿಶ್ ಮಾಡಬೇಕಾಗತ್ತೆ, ಅದು ಫೈನಲಿ ನಿಮ್ಮ ವಿಶ್ ಪೂರ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಕೆಲವೊಬ್ಬರು ತುಂಬ ಚೆನ್ನಾಗಿ ಆನ್ ಮಾಡಿ ಸೇವಿಂಗ್ ಮಾಡಿದ್ದೀರಾ. ಸೊ ಇವಾಗ ಏನಾದರೂ ನೀವು ಓಕೆಪ್ಪ ಇವಾಗ ನನಗೆ ರೆಸ್ಟ್ ಬೇಕು, ನಾನು ಸಾಕು, ತುಂಬ ಕೆಲಸ ಮಾಡಾಯಿತು ಈಗ, ಈ ಥರ ಫೀಲಿಂಗ್ ಮಾಡಿಕೊಂಡ್ರೆ ಅದನ್ನು ಸ್ವಲ್ಪ ಡೇಸಿಗೆ ಮಾತ್ರ ಇಟ್ಕೊಳ್ಳಿ ಅಂತೀನಿ. ಬಿಕಾಸ್ ನೀವು ಇನ್ನೂ ಗೇನ್ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇದೆ ಕಾರ್ಡ್. ಓಕೆ, ಯು ಹ್ಯಾವ್ ಲಾಟ್ ಆಫ್ ಚಾನ್ಸಸ್, ಅಪಾರ್ಚುನಿಟೀಸ್ ಸಿಗೋ ಚಾನ್ಸಸ್ ಇದೆ ಇಲ್ಲಿ. ಆಮೇಲೆ ನಿಮ್ಮ ಪರ್ಸನ್ ಜೊತೆ ಮಾತ್ರ ನಿಮ್ದೇನು ವಿಶ್ ಇದೆ ಅದು ಪೂರ್ಣ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಕಿಂಗ್ ಆಫ್ ಸೋರ್ಡ್ಸ್ ಇದೆ ಇಲ್ಲಿ. ಈ ಕಾರ್ಡ್ ಕೆಲವೊಬ್ರಿಗೆ ಏನು ತೋರಿಸುತ್ತೆ ಅಂದರೆ ಪಟ್ ಅಂತ ಏನೊಂದು ಡಿಸಿಷನ್ ತಗೊಳ್ಳೋದು, ಏನಾದರೂ ಮ್ಯಾಟರ್ ಇರಲಿ ಪಟ್ ಅಂತ ಡಿಸಿಷನ್ ಮಾಡೋದು. ಮುಂದೆ ಇರೋ ಪರ್ಸನ್ ಅದನ್ನು ಅಕ್ಸೆಪ್ಟ್ ಮಾಡ್ತಿದ್ದಾರೋ ಇಲ್ಲೋ ಅಂತ ಥಿಂಕೇ ಮಾಡ್ತಿಲ್ಲ ಅನ್ನಿಸ್ತಿದೆ. 6 of Pentacles ಆಲ್ಸೋ ದೇ. ಸೊ ಡೆಫಿನೆಟ್ಲಿ ನಾನು ಅದೇ ಮುಂಚೆನೇ ಹೇಳಿದೆ, ದೇರ್ ಈಸ್ 2 options ಅಂತ ಬಂದಾಗ ನಿಮ್ಮ ಪರ್ಸನ್ ನಿಮ್ಮನ್ನ ಚೂಸ್ ಮಾಡ್ತಾರೆ, ಇಲ್ಲ ನಿಮ್ಗೆ ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬಹುದು, ಇಲ್ಲ ಇಟ್ ಲೈಕ್ ನೀವು ಅವ್ರನ್ನ ತುಂಬ ಬೆಗ್ ಮಾಡ್ತಾ ಇದ್ರಿ ಅಂತ ಹೇಳ್ಬೋದು. ನಾನು ಈ ವರ್ಡ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಹೇಳ್ತೀನಿ, ಲೈಕ್ ಭಿಕ್ಷಕರ ಥರ ನೀವು ಯಾರೋ ಹಿಂದೆ ಇದ್ರಿ ಇಷ್ಟು ಟೈಮ್ ಅಂತ ಅನಿಸ್ತಿದೆ. ಬಟ್ ಫೈನಲಿ ಅವ್ರಿಗೆ ಅದು ರಿಯಲೈಸ್ ಆಗ್ತಾ ಇದೆ. ಸೊ ನಿಮಗೆ ಜಸ್ಟಿಸ್ ಅಗೇನ್, ಯು ಆರ್ ಗೆಟಿಂಗ್ ಜಸ್ಟಿಸ್ ಹಿಯರ್. ಆ್ಯಂಡ್ ದ ಸ್ಟಾರ್ ಕಾರ್ಡ್ ಆಲ್ಸೋ ದೇರ್. ತುಂಬ ದಿನದಿಂದ ಲೈಕ್ ನೀವು ಯಾರು ಸ್ನಾನ ಮಾಡ್ತಾ ಇದ್ರಿ, ಬಟ್ ಸ್ಟಿಲ್ ಯು ಫೀಲ್ ಲೈಕ್
ತುಂಬ ಫ್ರೆಶ್ ಆಗ್ಬೇಕು, ನಾನೀಗ ತುಂಬ ಟೈಮಿಂದ ನಾನು ರೆಸ್ಟೇ ಮಾಡಿಲ್ಲ, ಈ ಥರ ಒಂದಿರೋರು ಚೆನ್ನಾಗಿ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಿದ್ದೀರಾ. ಆಮೇಲೆ ಲಾಂಗ್ ಬಾತ್ ಯು ಆರ್ ಟೇಕಿಂಗ್ ಅಂತ ಹೇಳ್ಬೋದು. ಆಮೇಲೆ ನೈಟ್ ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಮೀಟಿಂಗ್ ಆಗ್ಬೋದು ನಿಮ್ಮ ಪರ್ಸನ್ ಜೊತೆ. ಲಾಂಗ್ ಡಿಸ್ಟೆನ್ಸ್ ಅವರಿದ್ರೆ ಡೆಫಿನೆಟ್ಲಿ ನೀವು ಟ್ರಾವೆಲ್ ಮಾಡಿ ಹೋಗ್ತೀರಾ ನಿಮ್ಮ ಪರ್ಸನ್ನ ಮೀಟ್ ಆಗೋಕ್ಕಂತ ಹೇಳ್ತೀನಿ. ಆಮೇಲೆ ತುಂಬ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ, ಸೊ ಎಂಜಾಯ್ ದ ಮೂಮೆಂಟ್. ಆ್ಯಂಡ್ ಪೇಜ್ ಆಫ್ ವ್ಯಾಂಡ್ಸ್ ಬಂದಿದೆ, 2 ಆಫ್ ವ್ಯಾಂಡ್ಸ್ ಬಂದಿದೆ. ಪೇಜ್ ಆಫ್ ವ್ಯಾಂಡ್ಸ್ ಅದರಿಂದ ನ್ಯೂ ಥಾಟ್ಸ್ ಬರ್ಬೋದು ನಿಮ್ಮ ಮೈಂಡಲ್ಲಿ, ನ್ಯೂ ಐಡಿಯಾಸ್ ಬರ್ಬೋದು ನಿಮ್ಮ ಪರ್ಸನ್ ಜೊತೆ ಹೀಗಿರಬೇಕು ಅಂತ. 2 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅಗೇನ್ ಆ್ಯಂಡ್ ಅಗೇನ್ ನಿಮಗೆ ಅವ್ರನ್ನ ಕಾಣಬೇಕು, ಅವ್ರನ್ನ ಮೀಟ್ ಆಗಬೇಕು ಅನ್ನೋ ಫೀಲಿಂಗ್ ಬರುತ್ತೆ ಅಂತ ಹೇಳ್ಬೋದು. ಕ್ವೀನ್ ಆಫ್ ವ್ಯಾಂಡ್ಸ್ ಕೂಡ ಬಂದಿರೋದ್ರಿಂದ ಡೆಫಿನೆಟ್ಲಿ ತುಂಬ ನೀವು ನಿಮ್ಮ ಹೆಲ್ತ್ ಕೇರ್ ಬಗ್ಗೆ ಮಾಡ್ಕೋತೀರಾ. ತುಂಬ ಜನ ಇಲ್ಲಿ ಸ್ಲಿಮ್ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದು, ಇಲ್ಲ ವೆಯ್ಟ್ ಲಾಸ್ಗೆ ಮಾಡ್ತಿದ್ದೀರಾ, ವರ್ಕ್ ಕಡೆನೂ ತುಂಬ ಚೆನ್ನಾಗಿ ಪ್ರೋಗ್ರೆಸ್ ತೋರಿಸ್ತಾ ಇದ್ದೀರಾ ಅಂತ ಹೇಳ್ಬೋದು. ಮಂತ್ ವಿಲ್ ಬಿ ರಿಯಲಿ ಲೈಕ್ ದಿಸ್ ಥಂಬ್ನೇಲ್ ಅಂತ ಹೇಳ್ಬೋದು. ನಾನು ತುಂಬ ಬೆಸ್ಟ್ ಆಗಿರುತ್ತೆ. ಫಸ್ಟ್ ಕಾರ್ಡ್ ಜಸ್ಟಿಸ್ ಬಂದಿರೋದ್ರಿಂದ ನಾನು ಜಾಸ್ತಿ ಮಾತಾಡೋದೇ ಇಲ್ಲ, ಜಸ್ಟ್ ಎಂಜಾಯ್ ಮಾಡಿದ ಮೂಮೆಂಟ್ ಅಂತ ಹೇಳ್ತೀನಿ. ಈಗ ನಾನು ನಿಮಗೆ ಏಂಜಲ್ ಮೆಸೇಜಸ್ ಕೂಡ ಹೇಳ್ತೇನೆ. ಓಕೆ, ಲೆಟ್ ಮಿ ಶಫಲ್. ಈಸ್ ಶಾರ್ಟ್ ಮೆಸೇಜ್ ಯು ವಾಂಟ್ ಟು ಗಿವ್. ರಿಕವರಿ ಮೆಸೇಜ್ ಏನಕ್ಕೆ ಬರುತ್ತೆ ಅಂತ ಫಸ್ಟ್ ಹೇಳ್ತೀನಿ. ನೀವು ತುಂಬ ಟೈಮಿಂದ ಕರೆಕ್ಟಾಗಿ ಮಲ್ಕೊಂಡಿದ್ದಿಲ್ಲ ಅಂದರೆ, ಇಲ್ಲ ತುಂಬ ಟೈಮಿಂದ ಬರೀ ಟೆನ್ಷನ್ಸ್ ಇದ್ದರೆ, ಹೆಲ್ತ್ ಇಶ್ಯೂ ಇದ್ದರೆ ಇಂಥವರಿಗೆ ಬರೋದು. ಈಗ ಅಂತಲ್ಲಿ ನೀವು ರಿಕವರ್ ಆಗಬೇಕಾಗುತ್ತೆ, ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಡೆಫಿನೆಟ್ಲಿ ರಿಕವರಿ ಆಗ್ತೀರಾ ನೀವು. ಯಾರ್ದೋ ಒಂದೇನೋ ತುಂಬ ಟೈಮಿಂದ ಹೆಲ್ತ್ ಇಶ್ಯೂ ಇದ್ದರೆ ಅವ್ರಿಗೂ ಹೆಲ್ತ್ ಕ್ಲಿಯರ್ ಆಗುತ್ತೆ ಅಂತಲೂ ಹೇಳ್ಬೋದು. ಆಮೇಲೆ ಒಂದು ಇನ್ನರ್ ಸೋಲ್ ನಿಮ್ಮದು ತುಂಬ ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಅವರ ಅಂತ ಹೇಳ್ಬೋದು.